ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಳ್ತಾ ಇರೋರಲ್ಲಿ ನೀವು ಕೂಡ ಒಬ್ರ. ಇದು ನೀವು ಬ್ಯಾಡ್ ಸ್ಟಾಕ್ ಪಿಕ್ ಮಾಡಿದಿರಾ ಅನ್ನೋ ಕಾರಣಕ್ಕಲ್ಲ, ಆದರೆ ಆ ಚೈನಲ್ಲಿರೋ ಲಾಸ್ಟ್ ಫೂಲ್ ನೀವಾಗಿರ್ತೀರಾ. ವೆಲ್, ನಾನು ಏನು ಹೇಳೋಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಕೆಲವೊಂದ್ಸಲ ಜನ ಓವರ್ ಪ್ರೈಸ್ಡ್ ಸ್ಟಾಕ್ಸ್ನ ಬೇರೆಯವ್ರಿಗೆ ಇನ್ನೂ ಜಾಸ್ತಿ ಪ್ರೈಸಲ್ಲಿ ಸೆಲ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಬೈ ಮಾಡ್ತಾರೆ. ಸೊ ಈ ಗೇಮ್ ಇನ್ಯಾರೂ ಬಯರ್ಸ್ ಇಲ್ಲ ಅನ್ನೋವಾಗ ಎಂಡ್ ಆಗುತ್ತೆ. ಸೊ ಹೀಗಾದಾಗ ಚೈನಲ್ಲಿರೋ ಕೊನೆ ಪರ್ಸನ್ ಜಾಸ್ತಿ ಅಮೌಂಟ್ನ ಕಳ್ಕೊತಾರೆ. ನೀವು ಹರ್ಷದ್ ಮೆಹ್ತಾ ಏರಾದಲ್ಲಿ ಏನಾಯಿತು ಅಂದ್ಕೊಂಡಿದ್ದೀರಾ? ACC ಸ್ಟಾಕ್ ಬರೀ 2 ವರ್ಷದಲ್ಲಿ 30 ಪಟ್ಟು ಜಾಸ್ತಿ ಆಗಿತ್ತು. ಇದು ಕಂಪನಿ ಪ್ರಾಫಿಟ್ ಸ್ಕೈ ರಾಕೆಟ್ ಆಗಿತ್ತು ಅನ್ನೋ ಕಾರಣಕ್ಕಲ್ಲ, ಆದರೆ ಜನ ನಾವು ಬೇರೆಯವ್ರಿಗೆ ಇನ್ನೂ ಜಾಸ್ತಿ ಪ್ರೈಸಲ್ಲಿ ಸೆಲ್ ಮಾಡ್ಬೋದು ಅಂತ ಥಿಂಕ್ ಮಾಡಿದ್ದಕ್ಕೆ. ಸ್ಕ್ಯಾಮ್ ಬ್ರೇಕ್ಔಟ್ ಆದಾಗ ಎಲ್ಲ ಪ್ಯಾನಿಕ್ ಆದರೂ, ಸ್ಟಾಕ್ ಕ್ರ್ಯಾಶ್ ಆಯಿತು, ಪೋರ್ಟ್ಫೋಲಿಯೋಸ್ ಕೂಡ ವೈಪ್ ಔಟ್ ಆಯಿತು. ನಿಮಗೆ ಯೆಸ್ ಬ್ಯಾಂಕ್ ಬಗ್ಗೆನೂ ಗೊತ್ತಿರ್ಬೋದು. ಇದರಲ್ಲಿ ತುಂಬಾ ರೆಡ್ ಫ್ಲಾಗ್ಸ್ ಇದ್ವು, ಆದರೂ ಕೂಡ ಇನ್ವೆಸ್ಟರ್ಸ್ ಇದರಲ್ಲಿ ಚೀಪ್ ಪ್ರೈಸ್ಗೆ ಸಿಗ್ತಿದೆ ಅಂತ ಇನ್ವೆಸ್ಟ್ ಮಾಡಿದರು. ಆದರೆ ಸ್ಟಾಕ್ 400ರಿಂದ 20 ರೂಪಾಯಿಗೆ ಬಂತು. ಜನ ಇದು ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಬೋದು ಅಂತ ಇನ್ವೆಸ್ಟೆಡೇ ಇದ್ರು. ನೀವು ಈ ಬಬಲ್ನ ಅವಾಯ್ಡ್ ಮಾಡೋಕ್ಕೆ ಈ ಥರ ಮಾಡ್ಬೋದು. ಮೊದಲನೇದಾಗಿ ಹೈಪ್ನ ಚೇಸ್ ಮಾಡಬೇಡಿ, ಯಾಕಂದರೆ ಇವತ್ತು ಟ್ರೆಂಡಿಂಗಲ್ಲಿರೋ ಸ್ಟಾಕ್ ನಾಳೆ ಕ್ರ್ಯಾಶ್ ಆಗ್ಬೋದು. ಎರಡನೇದಾಗಿ ಬಿಸ್ನೆಸ್ ಗ್ರೋತ್ ಹೇಗಿದೆ, ಅರ್ನಿಂಗ್ಸ್ ಹೇಗಿದೆ, ಡೆಟ್ ಮ್ಯಾನೇಜ್ಮೆಂಟ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಿ. ಮೂರನೇದಾಗಿ ಸ್ಟಾಪ್ ಲಾಸ್ ಇಡಿ, ಯಾಕಂದರೆ ನಿಮ್ಮ ಎಮೋಷನ್ಸ್ ನಿಮಗೆ ಎನ್ಮಿ ಆಗ್ಬೋದು. ನಾಲ್ಕನೇದಾಗಿ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ಸ್ಪೆಕ್ಯುಲೇಟ್ ಮಾಡ್ತಿದ್ದೀರಾ ಅಂತ. ನನ್ನ ಅಡ್ವೈಸ್ ಏನಂದರೆ, ಮಾರ್ಕೆಟಲ್ಲಿ ಒಬ್ರಲ್ಲ ಒಬ್ಬರು ಗೇಮ್ ಮಾಡ್ತಾನೆ ಇರ್ತಾರೆ, ಆದರೆ ಅದು ನೀವಲ್ಲ ಅನ್ನೋದನ್ನು ಮೇಕ್ ಶ್ಯೂರ್ ಮಾಡ್ಕೊಳ್ಳಿ.